ಬಂಗಾರದಿಂದ ಗೊಂಬೆ ಮಾಡಿದ ನಿನ್ನನ್ನು ತಂದು ನಂಗೆ ನೀಡಿದ ಆ ಬ್ರಹ್ಮ ಬಾರಿ ರಸಿಕ ನಿನ್ನ ನೋಡಿದ ಸೌಂದರ್ಯವೆಲ್ಲ ಒಟ್ಟುಗೂಡಿಸಿ ಸಿಂಗಾರದಲ್ಲಿ ನಿನ್ನ ರೂಪಿಸಿ. ಸಾಕು 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 ಹಾಡಿದ್ದು ಕೇಳೋಕ್ಕಾಗವಲ್ತು ನಂಗೆ. ಮತ್ತೇನು ಮಾಡಲಿ ಚಿನ್ನ, ಹಾಡಬೇಡ ಅಂದ್ರೆ ನಿಮ್ಮಪ್ಪ ನಿಮ್ಮವ್ವ ಇನ್ನೂ ಬಂದೇ ಇಲ್ಲ. ಏನು ಹಳೆ ಮಗಳು ಆರಾಮಾಗಿರ್ಲಂತ ಬಿಟ್ಕೊಟ್ಟು ಹೋಗ್ಯಾರ ಹೆಂಗ? ಹಾಗೇನಿಲ್ಲ, ಬರ್ಬೇಕಂದ್ರಂತೆ. ಇನ್ನೆರಡು ದಿನ ಇರ್ರಿ ಇರ್ರಿ ಅಂದಿದ್ದು ಕಲ್ಲೇ ಉಳ್ಕೊಂಡಾರ ಅಷ್ಟೇ. ಬರ್ತಾರೆ ಇವತ್ತು ಸಂಜೆಗೆ. ಹೌದಾ ನನ್ನ ಬಂಗಾರ, ನನ್ನ ಮುದ್ದು ಸಿಂಗಾರ? ವಾ ನಾಳೆ ಬರಬೇಡ್ರಿ ಕಡೆ. ನಾಳೆ ನಮ್ಮಪ್ಪ ನಮ್ಮ ಮನೆಯಾಗ ಇರ್ತಾರೆ. ಇವತ್ತೇ ಬಂದಿದ್ದು ಸಾಕು. ಏನು? ಹೌದಾ? ಕಬಾಬ್ ಮೇ ಅಡ್ಡಿಗತ್ತೆ. ಅಲ್ಲ ನೀನು ನಮ್ಮ ಮನೆಗೆ ಯಾವಾಗ ಬರೋದು? ಬರ್ಬೇಕಂತ ನಂಗೂ ಆಸೆ. ನಮ್ಮಪ್ಪ ನಮ್ಮ ಬಿಡ್ವಲ್ರಲ್ಲ, ಜಗಳ ಮಾಡಕತ್ತಾರೆ. ಏನು ಮಾಡಲಿ? ಅವ್ರ ಮನ್ಸಿಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ. ಮತ್ತು ನನ್ನ ಮನ್ಸಿಗೆ ಬೇಜಾರಾದ್ರೆ ನಡೀತಿತ್ತೇನು? ನನ್ನ ಮನ್ಸಿಗೆ ನೋವು ಆಗಕತ್ತಲ್ಲ. ಇನ್ನೂ ಕಡಿಮೆ ಆಗಿಲ್ಲ ನಮ್ಮ ಮನ್ಸಿನ. ಕಡಿಮೆ ಆಗಲ್ಲದು. ಆಯ್ತು, ನಮ್ಮಪ್ಪ ನಮ್ಮ ಒಪ್ಕೊಂಡ ತಕ್ಷಣ ಬರ್ತೇನೆ. ಒಪ್ತಾರ ಕಳ್ಳಿ ತಡಿ. ಆದಷ್ಟು ದೌಡ ನಿಮ್ಮಪ್ಪ ನಿಮ್ಮವನ್ನ ಅಜ್ಜಾಜಿ ಮಾಡಿಬಿಡು, ಅಂದ್ರೆ ಒಪ್ಕೊಂತಾರ. ಮಾಡಬೇಕು, ಮಾಡೋಣ. ಹ್ಞೂ ಇದು ಏನು ಮಾಡೋಕ್ಕಲ್ಲ, ನಮ್ಮ ಕೈಯಲ್ಲ ಆದ ಪ್ರಯತ್ನ ನಾವು ಮಾಡೀವಿ. ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು. ಇಂಥ ಮಾತಾಡಿದ್ರಾಗ ಆತ್ ಬರೀ ನಿಮ್ದತ್ತಾಗ. ಸರಿ ಆಯ್ತು, ಈಗ ಹೋಗ್ರಿಗೆ ಹೊತ್ತಾತು, ಬರೋ ಹೊತ್ತಾತು. ಅಷ್ಟೇನಾ? ಅಷ್ಟೇ, ಈಗ ಹೋಗ್ರಿ. ಸರಿ. ರೊಕ್ಕ ಪಕ್ಕ ಏನಾರು ಬೇಕನ? ಏನು ಬೇಡ, ನಂದೇನು ಖರ್ಚಿಲ್ಲ ಈಗ. ರೀ ಅಂದಂಗೆ ಮುಂದಿನ ವಾರ ನಾನು ಬರ್ತಡೆ. ಏನು ಕೊಡಿಸ್ತೀರಿ? ಬರ್ತಡೇನಾ? ಏನು ಬೇಕು ಹೇಳು, ಕೊಡಿಸ್ತೇನೆ. ನನಗೆ ಏನಾರ ಬಂಗಾರದ್ದೇ ಬೇಕು ಗಿಫ್ಟ್. ಬಂಗಾರದ್ದು ಅಂದರೆ ಈಗ ಬಂಗಾರ ನೋಡಿದ್ರೆ ಮುಟ್ಟೋ ಸ್ಥಿತಿ ಇಲ್ಲಲೇ. 70,000 ಆಗೈತೋ ಏನು 75,000 ಆಗೈತೋ ಗೊತ್ತಿಲ್ಲ. ದಿನಕ್ಕೆ ದಿನ ರೇಟ್ ನೋಡಿದ್ರೆ ಏರ್ತಾ ಐತಿ. ನೋಡೋಣ. ಸರಿ ನೋಡ್ರಿ, ಆದರೆ ಕೊಡಿಸ್ರಿ, ಇಲ್ಲ ಅಂದ್ರೆ ಬೇಡ. ನನ್ನ ಮುದ್ದು ಬಂಗಾರ, ನೀನು ಮೊದಲನೇ ಸಲ ನನ್ನಂತೇಳಿ ಗಿಫ್ಟ್ ಕೇಳಿ, ಅದು ಅಲ್ಲದೆ ನನ್ನ ಕೂಸಿಗೆ ತಾಯಿ ಬೇರೆ ಹಾಕಿ ದಿನಕ್ಕೆ ನಿನಗೆ ನಾ ಗಿಫ್ಟ್ ಕೊಡ್ಸಲ್ಲ ಅಂತೆ ನಾನು ಆ ಬಂಗಾರ. ಸರಿ ರೀ, ಹಂಗೆ ತರೋದಿದ್ದಾಗ ಸರ್ಪ್ರೈಸ್ ಅಂತೇಳಿ ನಿಮಗೆ ಸಿಕ್ಕಿದ್ದೆ ತರಬೇಡ್ರಿ. ಎಂತ ತರ್ತೀರಿ ಅಂತ ನಂಗೆ ಒಂಚೂರು ತೋರಿಸ್ರಿ. ಏನು ಅಂದರೆ ನೋಡ್ಬೇಕಲ್ಲ ಅದಕ್ಕೆ. ಯಾಕಂದ್ರೆ ಮತ್ತೆ ನಂಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬಂಗಾರ ನೋಡ್ರಿ, ಏನು ರೋಡ್ ಗೋಲ್ಡ್ ಅಲ್ಲ ಬಿಡು, ಚೇಂಜ್ ಮಾಡಿ ಮತ್ತೆ ಬೇರೆ ತೊಗೋಬೋದು ಅನ್ನೋಕೆ. ಬಂಗಾರದ್ದಲ್ಲ, ಅದಕ್ಕೆ ಇಷ್ಟ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಆಯ್ತು ಬಂಗಾರ, ಅದಕ್ಕೇನಂತೆ, ತರದಿದ್ದಾಗ ನಾನು ನಿಂಗೆ ಫೋನ್ ಮಾಡ್ತೀನಂತ ಬರುವಂತೆ. ಸರಿ, ಈ ಊರಿಗೆ ಹೊತ್ತಾತ. ಯಾಕ ನಿನ್ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಹೋಗ್ರಿ. ಬಾಯ್ 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 ಬಾಯ್. ಅಯ್ಯೋ ಬಾಯ್. ಮತ್ತೇನಾರ ಮಾಡ್ಕೊಡ್ಲೇನ? ಚಾ ಕುಡಿತೀನ? ಬೇಡ ಬೇವ, ಚಾಗಿ ಎಲ್ಲ ಏನು ಬೇಡ. ನಾನು ಆದಷ್ಟು ಶುಗರ್ ತಿನ್ನೋದು ಕಡಿಮೆ ಮಾಡತ್ತೀನಿ. ಮೈ ಬರಾಕತ್ ಬಿಡತ್ವಾ. ಮೊದ್ಲೆಷ್ಟು ತೆಳ್ಳಗಿದ್ದೆ, ಈಗ ನೋಡಿದ್ರೆ ಏನಿಲ್ಲ ಅಂದ್ರೆ ಮದುವೆ ಆದ್ಮೇಲೆ ಒಂದು 5 kg ಹೆಚ್ಚಿಗೆ ಆಗಿರ್ಬೇಕು ಈಗ. ಅದಕ್ಕೆ ಬೇಡ ಅಂತೇಳಿ ಶುಗರ್ ಫುಲ್ ಬಿಟ್ಟೇನಿ, ಚಾನ ಕುಡಿದ್ಬಿಟ್ಟೇನಿ. ಹಾಕ್ಬಿಟ್ಟು ಚಾ ಬಿಡಬಾರ್ದು. ಚಾ ಕುಡಿದ್ರೆ ಮೈಯಾಗ ಶಕ್ತಿ ಬರ್ತೈತಿ, ಕೆಲಸ ಮಾಡಕ್ಕೆ ಹುಮ್ಮಸ್ ಬರ್ತೈತಿ. ಚಾ ಎದಕ್ಕೆ ಬಿಡ್ತಿ? ಕುಡಿ. ಮಾಡ್ಲೇನ? ಬ್ಯಾಡವಾ, ಸುಮ್ಮನೆ ಇವ ನಾ ಹೋಗ್ಬರ್ಲಿ ಹಂಗಾರ ಕೆಲ್ಸಕ್ಕೆ. ಸಂಜಿಕ ಮನಿಗೆ ಬರೋದು ಹೊತ್ತಕಟ್ಟಿವ. ಅನು ಮನಿಗೆ ಹೋಗಿ ಆಕಿನ್ ಮಾತಾಡ್ಸ್ಕೊಂಡು ಖುಷಿ ನೋಡ್ಕೊಂಡು ಆರಾಮ ಒಂದು 8 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ. ಅಣ್ಣ ಮಗಳು ಹುಟ್ಟಾಳಂತ ಫುಲ್ ಖುಷಿ ಅಲ್ಲ ಅಣ್ಣ? ಮಗಳು ಹುಟ್ಟಾಳಂತ ಫುಲ್ ಖುಷಿ ಹೋದಲ್ಲ. ಇವತ್ತು ನಾ ಬಂದಿದ್ದು ಅದಕ್ಕೆ ಕಾರಣಕ್ಕೆ. ಇವ್ರು ಹೇಳ್ಯಾರ ಆಫೀಸ್ ಮುಗಿಸ್ಕೊಂಡು ಅವ್ರದ್ದು ಕೆಲಸ ಆದ್ಮೇಲೆ ಸಂಜೆಗೆ ಇಲ್ಲೇ ಬರ್ತಾರಂತ. ನಾನು ಮತ್ತೆ ಇವರು ಇಬ್ರು ಅಲ್ಲೇ ಬರ್ತೀವಿ. ನೀ ಅಲ್ಲೇ ಅನು ಮನ್ಯಾಗ ಇರು, ಆಟಿಗೆ ಮನ್ಯಾಗ. ನಾ ಬಂದು ಹುಡುಗಿ ನೋಡ್ಕೊಂಡು ಮನೆಗೆ ಹೋಗ್ತೇವಣ್ಣ. ತಗೋ, ಅದು ಗಂಡು ಹುಟ್ಟಿದ್ರೆ ಎಷ್ಟು ಚಲೋ ಇರ್ತಿತ್ತು, ಹೆಣ್ಣು ಹಾಡ್ಕೊಂಡು ಕೂತತಿ. ಅಲ್ಲ ಅವ್ರಪ್ಪನ ಮುಕ್ಕುಳರೆ ಆಸ್ತಿ ಐತಿ. ಗಂಡಾಗಿದ್ರೆ ಒಂದು ಲೆಕ್ಕ ಇರ್ತಿತ್ತು ಅತ್ತಾಗ. ಹೆಣ್ಣು ಹಾಡ್ಕೊಂಡು ಕುಂತತಿ, ಕೊಟ್ಟು ಮನೆಗೆ ಹೋಗೋದು. ದೇವ್ರೆ, ಏನು ಹೇಳ್ಬೇಕು ಇವಕ್ಕೆ? ಅಲ್ವೇ ಅವೇನು ಜೆರಾಕ್ಸ್ ಮಿಷನ್ ರೆಡಿ ಮಾಡ್ಕೊಳ್ಳೋದ? ಏನು ಹೇಳ್ಬೇಕು ಇವಕ್ಕೆ ಅಂದ್ರೆ? ವಿಚಿತ್ರ ನಿಂದೊಂದು ಅತ್ತಾಗ. ಬೇಕಂದಂತ ಮಕ್ಕಳಕ್ಕವನ್ ಬೇ, ಯಾವ್ದೋ ಒಂದು ದೇವ್ರು ಕೊಟ್ಟಾನಲ್ಲ ಬಿಡು. ನಾನು ಅದನ್ನೇ ಹೇಳ್ತಿರೋದು, ಬರೇ ಒಳಬಳ ಹಿಂಗ ಮಾತಾಡಕತ್ತಾಳ. ಹಿಂಗ್ ಮಾತಾಡಿದ್ರ ಅನು ಬೇಜಾರಾಕೈತಿ ಇಲ್ಲ? ಅಯ್ಯ ಊರ್ ಬಾಡೆ, ನಾ ಏನ್ ಬೇಜಾರಾಗುವಂತ ಮಾತಾಡಿದೆ? ಮತ್ತಿಲ್ಲ ಅನ್ಬೇ, ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋದ್ ನಿಲ್ಸೋಟ. ತೆಲಿ ಕೆಡ್ಸ್ಕೊಂತಾಗ ಬರ್ತೇನೆ. ಹೊತ್ತಾತು ಕೆಲ್ಸಕ್ಕೆ ಹೋಗೋತ್ನ ಬರೇ ಇಂತವ ನೀನು ಡಬ್ಬಿ ಕಟ್ಟಿಲ್ಲೋದಿಲ್ಲ. ಅದೇ ಇಂಥವ್ ಮಾಡಕ್ ಹೋಗ್ಬೇಡ.
ಬರೇ ಯಾರ್ಗ ಏನ್ ಅನ್ಲಿ ಅಂತ ಯೋಚನೆ ಮಾಡು. ಅಯ್ಯೋ ಊರ್ ಬಾಡೆ ಅದು ಹೋಲ್ ಬಿಡು. ಅಂದಂಗ ಮನಿ ಶಿಫ್ಟ್ ಮಾಡೋದು ಯಾವಾಗ್ಲ ಈ ಮನಿ ಖಾಲಿ ಮಾಡ್ತೇವೆ ಅಂತ ಹೇಳ್ಬೇಕಲ್ಲ ಓನರ್ಗೆ, ಅಡ್ವಾನ್ಸ್ ಕೊಡ್ಬೇಕಲ್ಲ ಕಿ ಬುಬ್ಬುಣಿ. 3 ತಿಂಗಳ ಮುಂಚೆ ಹೇಳ್ರಿ 3 ತಿಂಗಳ ಮುಂಚೆ ಹೇಳ್ರಿ ಅಂತ ಬಗ್ತಾಳ. ಅದಕ್ಕೆ ಬಡ ಬಡ ಆಕಿಗೆ ಖಾಲಿ ಮಾಡ್ತೇವೆ ಅಂತ ಹೇಳ್ಯಾರ. ಹೋಗು ಮ್ಯಾಗದಾಳನ್ನೋ ಇಂದ ಎಲ್ಲಾರ ಹರಿಗೆಡಕ್ಕೆ ಹೋಗ್ಯಾಳ ನೋಡು, ಮನಿಗೆ ನೀ ಚೆವಿ ಹಾಕೊಂಡು ಇದ್ಲಂದ್ರೆ ಒಂಚೂರು ಹೇಳು ಮನಿ ಖಾಲಿ ಮಾಡೋರ ದೇವ್ರಿ ಅಂತೇಳಿ 1 ತಿಂಗಳೊಳಗೆ ಅಡ್ವಾನ್ಸ್ ಕೊಡ್ರಿ ಅಂತ ಹೇಳು. ಏನ ಅಡ್ವಾನ್ಸ್ ಕೊಡ್ತಾಳ, ಈ ತಿಂಗಳ ಬಾಡಿಗೆ ಮುರಿದು ಹೋಗ್ಬಿಡೋಣ ಅಲ್ಲಿ ಹೊಸ ಮನಿಗೆ. ಮತ್ತೆ ಎಲ್ಲ ಸಾಮಾನು ಸಟ್ ಮಾಡ್ಕೊಂಡು ಇದ್ಬಿಡೋಣ ಆರಾಮಾಗಿ. ಇನ್ನೇನು ಮತ್ತೆ ಅನು ಬರೋ ಮಟ್ಟ ಕಾಯ್ತೇನೆ ಇದ ಮನೆ ಕೊಂಪೆ ಕೊಳ್ಕೊಂತ. ಅದ ಸರಿ, ಅದಕ್ಕೆ ಈಗೇನು ಅವಸರ ಐತಿ? ಕಟ್ಟಿದ ಮನೆ ಹೆಂಗಿದ್ರು ಐತಿ. ಸರಿ, ನಾನು ನಿನಗೆ ಹೇಳ್ತೇನೆ ತಗೋ. ಏನ ಅನೂನ್ ಕೇಳಿ ಹೇಳ್ತೇನೆ. ಆಕಿನೇನ್ಲ ಕೇಳುದು? ಅನ್ನೊಂದು ಕೇಳಿ ಹೇಳ್ತಾನಂತೀವ ಮುಲ್ಲ. ಆಕಿನೇ ಕೇತಿ ಅಂದ್ರೆ ಈಗ ಹೋಗ್ಬೇಡ್ರಿ ನಾನು ಬಂದು ಸೇರೋದು ಒಳಗೆ ಹೋಗಿಂತ ಬರ್ರಿ ಅಂತಾಳನ ಆಕೆ. ನಾವು ಹೋಗಿ ಮನ್ಯಾಗ ಸೆಟ್ ಆಗುನು, ನಿಮ್ಮ ರೂಮ್ನಾಗ ಏನು ಬೇಕು ನೀ ಇಟ್ಕೊಂಡು ಎಲ್ಲ ತಯಾರು ಮಾಡು. ಒಮ್ಮೆ ಖುಷಿನ ಹಾಡ್ಕೊಂಡಾಳಲ್ಲ ಪಣತೆನ ಮುಗಿಸಿ ಅದ ಮನೆಗೆ ಬರ್ತಾಳ ಅಷ್ಟೇ. ಆಯ್ತು ನಾನು ಹೇಳ್ತೇನೆ ಅಂತ ಓನರ್ಗೂ ಹೇಳ್ತೇನೆ. ಮ್ಯಾಗೇನು ಹೋಗುದಿಲ್ಲ ನಾನು. ಆ ಮನಿ ಇದು ಏನದು ಬಾಗ್ಲ ಮುಂದ್ ಮಾಡಿರ್ತಾರ, ಅವ್ರ ಮನ್ಯಾಗ ಅಕ್ಕಿ ಗಂಡಿರ್ತಾನ, ಮಾರಿ ನೋಡ್ತಾನವ. ನಾ ಫೋನ್ ಹಚ್ಚಿ ಅವ್ರಿಗೆ ಓನರ್ಗೆ ಹೇಳ್ಬಿಡ್ತೇನೆ ಗಣಮಗ್. ಒಂದೇನಾರ ಹೇಳಿದ್ರೆ ಪಟಕ್ನ ಮಾಡೋದೇ ಇಲ್ಲ ಅವ ಯಾನನ್ನಿ ತಲೆ ತಿಂತೀಯವ ನೀನಂತರ ಹೊತ್ತಾಗ. ವಿಚಿತ್ರ ಆತಾಗ ಅವಂಗ ಅದು ಇಷ್ಟ ಆಗಲ್ಲ ಅಂದೇಳಿ ಬಿಟ್ಬಿಡು ಹೋಲಿ. ಗಂಡ ಹೆಣ್ಣ ಆತಾಗ ಬರೀ ಅಡ್ವೈಸ್ ಮಾಡೋದ್ರಾಗ ಆತ್ನಿಂದ. ನಿಮಗೆ ನೋಡ್ವಾ, ನಾ ಏನಾರ ಹೇಳಿದ್ರೆ ನಿಮ್ಗೆ ಹಂಗೆ ಅನಿಸ್ತೈತಿ, ಕಣ್ ಕೆಂಪಕ್ಕವ ನಿಮ್ಮ. ಏನು ನಾ ಯಾಕೆ ಹೇಳ್ತೀನಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತೀನಿ. ಏನು ನಾ ಹೇಳ್ದಂಗೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಕತಿ. ಇಲ್ಲ ಅಂದ್ರೆ ಕುಂದ್ರಿ, ಯಾರಿಗೆ ಬೇಕಾಗೈತಿ ಕುಂದ್ರಿ. ಮತ್ತೆ ಸುದ್ದಿ ಎಲ್ಲಿಗೆ ಹೋಗಿ ಮುಡ್ತ ನಿನ್ನ ಗಂಡ? ಊರಿಗೆ ಹೋಗೋ ಬಗ್ಗೆ ಕೇಳಿದೇನ? ಹನಿಮೂನ್ಗೆ ಹೋಗೋದು ಎಲ್ಲರೂ ಹೋಗಿ ಬರಂದ್ರೆ 4 ದಿನ ಅಂದೇ ಇಲ್ಲ. ಏನು ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರು ಚಾಕ್ರಿ ಮಾಡ್ಕೊತ ಕುಂತ ಬಿಟ್ಟಿಯೇ? ಬಾಯಿ ಬಿಟ್ಟು ಕೇಳು, 4 ದಿನ ಎಲ್ಲರೂ ಹೋಗಿ ಬರ್ರಿ ಆರಾಮ ಅಡ್ಡಾಡ್ಕೊಂತ ಗಂಡ ಐತಿ. ಅಯ್ಯೋ ಏನು ಮತ್ತೆ ಏನಾರು ಬೇಡ ಅಂತಾಳ ಮತ್ತೆ ಅಂತಾಳನ? ಹಂಗೇನಾರ ಇದ್ರೆ ಹೇಳು ನನ್ನ ಮುಂದೆ, ನಾ ಕೇಳ್ತೀನಿ ಯಾಕ್ರಿ ಹೋಗ್ಬಾರ್ದನ ಅವ್ರು ಅಂತೇಳಿ. ಅಲ್ಲ ನನಗೆ ಯಾಕೆ ಹಂಗೆ ತಂತಾಳ ಅಂತ ಅನ್ಸಂಗಿಲ್ಲ, ಆದ್ರೂ ಹೇಳೋಕ್ಕಾಗಲ್ಲ ಯಾವ ಹೋಗ್ತದಾಗ ಯಾವ ಆಗಿರ್ತದೆ ಅಂತೇಳಿ. ಹಂಗೇನ್ರ ಇದ್ರೆ ನನ್ನ ಮುಂದೆ ಹೇಳಿ ನೀನು. ಏನ ಮುಚ್ಚಿಟ್ಕೊಂಡು ಸುಮ್ಮನೆ ಇರಕೋಬೇಡ. ಇಲ್ಲ ತಗೋ, ದೇವ್ರದಿಂದ ಅಂಥದ್ದೇನು ಇಲ್ಲ. ಹೇಳ್ತಿದ್ದಂಗೆ ಜಗಳ ತೆಗಿಯಕ್ಕೆ ಓಡೋಬೇಡ. ಇದನ್ನ ಈಗ 1 ತಾಸು ಮಕ್ಕಕ್ಕೆ ಹಚ್ಕೊಂಡೆ ಅಂದ್ರೆ ಫೇಸ್ ಪ್ಯಾಕ್ ರೆಡಿ. ಅಲ್ಲ ಈ ಹುಡುಗಿ ಎತ್ತಾಗೋತಂತ ಆತಾಗ ಒಂದು ಕೆಲಸ ಮಾಡೋದಲ್ಲ, ಒಂದು ಬಗ್ಸಿ ಮಾಡೋದಲ್ಲ ನೋಡತ್ತಾಗ. ಅಲ್ಲ ನಾನು ಹಿತ್ತಲಾಗದಾಳ? ಹಿತ್ತಲಾಗಿಲ್ಲ ಬಿಡು. ಲಕ್ಷ್ಮೀ ಯವ್ವ ಸಮಾಧಾನ. ಒಂದು ಈಟ್ ಮಕ್ಕಕ್ಕೆ ಒಂದು ಕಡ್ಲಿ ಇಟ್ಟು ಹಚ್ಕೊಳ್ಳೋಣ ಅಂದ್ರೆ ಬಂದ್ಲು ನೋಡಿ ನಮ್ಮವ್ವ. ಅಲ್ಲಿ ನಮ್ಮವ್ವ ಒಂದು 2 ನಿಮಿಷ ನಾ ಕುಂತ್ನಿ ಅಂದ್ರೆ ನೋಡಿದ್ರೆ ಏನಾಕತ್ತೆ ಏನು ಯಾರಿಗೆ ಗೊತ್ತು. ಯಾಕೆ ಕುಂದಿರ್ತಾಳ ಈಕಿ ಅಂತಾಳ ನಮ್ಮವ್ವ. ಅಷ್ಟು ಕೆಲಸ ಮಾಡಿದ್ರೆ ಮತ್ತು ಕೆಲಸ ಮಾಡೇ ಇಲ್ಲ ಅಂತಾಳ ಬರೀ. ಅಯ್ಯೋ ದೇವ್ರೇ ತಗ ಈಗ ಏನೀಗ? ಎಲ್ಲದಿಯಾ? ಸ್ವಿಚ್ ಹಾಕಿ ಎಷ್ಟೊತ್ತಿಗೆ ಟ್ಯೂಬ್ಲೈಟ್ ಪಕ್ಕಂತ ಹತ್ತತಲ್ಲ ಹಂಗ ಕರೆದ ಎಷ್ಟೊತ್ತಿಗೆ ಹೂ ಅಂತೀಯಲ್ಲ. ಏನ್ ಮಾಡತ್ತಿ ಹುಡುಗಿ? ಅಲ್ಲಿ ಒದರಾತಿನ ಪರಿ ಕೊನೆ ಬಂದು ಸೇರ್ಕೊಂಡ್ಬಿಟ್ರೆ ಮುಗಿದು ಹೋತಲ್ಲ. ಯಾರು ಕರೆದ್ರು ಮತ್ತೆ ಕಿವಿ ಕೇಳೋದಿಲ್ಲ. ಯಾವ ಏನ್ ಕಾಡ್ತೀವ? ಇಷ್ಟೊತ್ತನ ಅಷ್ಟು ಬಾಂಡೆ ತಿಕ್ಕೇನಲ್ಲ. ಬಾಂಡೆ ತಿಕ್ಕಿ ಬುಟ್ಟಿ ತಂದು ಅಡಿಗೆ ಮನೆಗೆ ಇಟ್ಟೇನಿ, ಕಸ ಹೊಡ್ದೇನಿ, ಮತ್ತೇನ್ ಮಾಡ್ಬೇಕು? ಈಗ ಎಕ್ಸಾಮ್ ಮುಗಿದು ಒಂಚೂರು 4 ದಿನ ಮನ್ಯಾಗ ಅದೇ ನಿಂಗೆ ಸಮಾಧಾನ ಆಗೋಲ್ದಲ್ಲ? ಈಗ ಆತಿ ಮತ್ತೆ ಸ್ಟಾರ್ಟ್ ಆಕತ್ ನಂದು ಮತ್ತೆ ಸ್ಟಾರ್ಟ್ ಆಕತ್ ತಡಿ. ಹಂಗಾರೆ ನೀನು ಬಾಡಿಗೆ ಮನೆ ತಂದಿಟ್ಟಿದ್ದು ಬಾಂಡೆ ತಿಕ್ಕಿದ್ ಬುಟ್ಟಿನ? ಯಾಕ? ಅಯ್ಯೇ ಹಣೆ ಬಾರ್ ಗಣೇಶ ಚೌತಿ, ನನಗೆ ಗೊತ್ತಿಲ್ಲಪ್ಪ. ನೀನು ಬಾಂಡೆ ಯಾವಾಗ ತಿಕ್ಕಿದೀಯ ನಂಗೆ ಗೊತ್ತಾಗಿಲ್ಲಲ್ಲ. ಯಾವಾಗ್ರ ತಿಕ್ಲಿ, ಈಗ ಯಾಕೆ ಕೇಳಕತ್ತಿ? ಅಡಿಗೆ ಮನೆಗೆ ಇಟ್ಟಿದ್ದು ಬಾಂಡೆ ತಿಕ್ಕಿದ್ ಬುಟ್ಟದ ಯಾಕ? ಏನಾರ ಹಾಕಿದ್ಯಾ ಅದ್ರಾಗ? ಅಯ್ಯೋ ಹುಚ್ಚರು ಸಂತಿವ ಯಾವತ್ತಾಗ. ಅದು ನಿಮ್ಮಮ್ಮ ನಮ್ಮತ್ತಿ ನಾಷ್ಟ ಮಾಡಿದ್ರ ಅವಲಕ್ಕಿ ಅದು ತಿಂದು ಕೈ ತಗೊಂಡಿದ್ದು ತಾಟ ಒಯ್ ಬರ್ಲೆ ಅಂತ ಒದರಿದ್ರ. ನಾನು ಅತ್ತಿಯರ ಒಲಿ ನೀರು ಕಾಸಕ್ಕೆ ಉರಿ ಹಚ್ಚಾತೀನಿ ಬಂದ್ ತಡ್ರಿ ಅಂದೆ. ಅಂದ್ಬಿಟ್ಲೆ ಹಂಗಾರೆ ನಾನೇ ಇಡ್ತೇನೆ ಬಿಡು ಅಂತ ಸೀದಾ ಬಂದ್ರೆ ಎಲ್ಲಿ ಇಡ್ಲಿ ಅಂದ್ರೆ ಅನ್ನತ್ಲೆ ಅಡಿಗೆ ಮನೆ ಬಿಟ್ಟಿರ್ಬೇಕು ನೋಡ್ರಿ ಅತ್ತೀರ ಅಲ್ಲೇ ಇಡ್ರಿ ಏನು ಹೊಸ್ತಾಗಿ ಕೇಳ್ತೀರ ನಾ ಅಂದೆ. ಸೀದಾ ಬಿಟ್ಟ ಸುರಿ ಹೋದ್ರು. ಅಯ್ಯೋ ದೇವ್ರೇ, ನಾನು ತಿಕ್ಕಲ್ಲ, ನಾನು ಬಾಂಡೆ ತೊಳೆಯೋದೇ ಇಲ್ಲ. ಇಷ್ಟೊತ್ತನ ತೊಳೆದೇನೆ. ಹೋಗು ಒಳಗಳ ಅದನ್ನ ಮಾಡ್ಲೇನೆ ಇಳಿ ಮುರಿದು ಕೀಳಿ ಅಂತೇಳಿ ಹೋಗವ ಹೋಗು. ಬಾಂಡೆ ತಿಕ್ಕಿಟ್ಟಿದ್ ಗೊತ್ತಾಗಲ್ಲ ನಾವ. ನನಗೇನು ಗೊತ್ತಲೇ? ಮತ್ತು ನಾನು ನಿಮ್ಮ ಅಪ್ಪ ತಾಟು ತೊಗೊಂಡೋಗಿ ಅದ್ರಾಗ ಇಟ್ಟೆ. ನಂಗೆ ಗೊತ್ತಾಗಿಲ್ಲ. ಅಯ್ಯೋ ಪಾಪ ನನ್ನ ಮಗಳು ತಿಕ್ಕಿತ್ತ ಏನು? ನಾನು ಬಾಂಡೆ ನಾನಲ್ಲಿ ಹಿಂದೆ ಕುಂತೇನಲ್ಲ, ಅದು ಯಾವಾಗ ತೊಗೊಂಡೋಗಿ ತಿಕ್ಕಿದೆ ಏನವ ನೀನು? ನಾನು ನೋಡಲೇ ಇಲ್ಲ ಮಗಳ. ಬೇಜಾರ ಬಿಡವ, ನಾನೇ ತೊಳ್ಕೊತೇನೆ ಬಿಡು ಅಷ್ಟು ಬಾಂಡೆ. ಬೇಡ ನಾನೇ ತೊಳಿತೀನಿ. ಒಂದು 10 ನಿಮಿಷ ತಡಿ, ಒಂಚೂರು ಮಕ್ಕಕ್ಕೆ ಇದು ಕಡ್ಲೆ ಇಟ್ಟು ಹಚ್ಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ಹೋಗಿ ಬಾಂಡೆ ತೊಳ್ಕೊಂಬರ್ತೀನಿ. ಬರೇ ನೀನು ಕೆಲಸದ ಮೇಲೆ ಕೆಲಸ ತಗ. ಇನ್ನೊಂದ್ಸಲ ತಂದು ಅಡಿಗೆ ಮನೆಗೆ ಇಡಲ್ಲ. ಬಾಂಡೆ ತಿಕ್ಕಿ ಒಂದು ಅರ್ಬಿ ಹೊಚ್ಚಿ ಅಲ್ಲೇ ಇಡ್ತೇನೆ. ಅಂದ್ರೆ ಸೀದಾ ತೊಗೊಂಡು ಬಂದು ಒಳಗೆ ಇಟ್ಕೋತೀರಿ ನೀವು. ಸುಮ್ಮನೆ ನಾ ತಂದು ಇಡೋದು, ನೀವು ತಂದು ಸುರುವುದತ್ತಾಗ. ಗೊತ್ತಾಗಿಲ್ಲ, ಬೇಕಂತ ಮಾಡ್ತೇನೆ ನನ್ನ ಮಗಳ. ಏನು ಬೇಕಂತಾನ ಏನಾತಾಗ? ಆಯ್ತು ತಗೋ,
ಕಡ್ಲಿ ಹಿಟ್ಟು ಹಚ್ಕೋತೀನಿ ಮಗಕ್ಕೆ. ಬೆಳಗದಿಯಲ್ಲ ನನ್ನ ಮಗಳ, ಚಂದ ಅದಿ. ಮತ್ತೆ ಇದನ್ನ ಹಚ್ಕೊಂಡು ಇನ್ನೊಟ್ಟು ಬೆಳಗಾಗ್ಬೇಕಂತ ಮಾಡಿ ಏನು? ಅದಕ್ಕಲ್ಲಿ ಬಿಡವ, ಸ್ಕಿನ್ನಾಗ ಏನಾರ ಹೊಲ್ಸ್ ಗಿಲ್ಸಿದ್ರೆ ತೆಗಿತೈತಿ. ಸ್ಕಿನ್ನಿ ಚಲೋ ಇನ್ನೊಂಚೂರು ಫೇರಾಗಿ ಕಾಣ್ಬೋದಲ್ಲ ಅಂತ. ಹಚ್ಕೊರವ ಹಚ್ಕೊ. ಹಚ್ಕೊಂಡು ಬಂದು ತೊಳೆದು ಕೊಡಂಗಾರ. ಶಾಂತಕ್ಕ ಬಂದೇ ಬೆಂಡ್ಲಿ, ನಿನ್ನ ಸಲಗೆ ದಾರಿ ಕಾದಿದ್ದೆ ನೋಡು. ಯಾಕ ಶಾಂತಕ್ಕ ಏನಾತು? ಏನಾತಂತ ಕೇಳ್ತಿ? ಮುಕ್ಕುಳರೆ ಕುಡ್ದು ನಿನ್ನ ಗಂಡ ನನ್ನ ಗಂಡಗೂ ಕುಡ್ಸ್ಯಾನ. ನನ್ನ ಗಂಡ ಎಂದಾರ ಕುಡ್ದಿದ್ ನೋಡಿ ಅಂದ್ಲೆ ನೀನು? ಭಾಳ ಬಲವಂತ ಮಾಡಿದ ಕುಡ್ದೆ ಅಂತ ಅಂತಾರ. ಏನು ಹಂಗ ಬರ್ತಂತ ತಡಿ ಬಂದು ಕೇಳ್ತಾನಕಿನ ಗಿರ್ಜಿನ ಹಾಕಿ ಗಂಡಗ ಅಂತ ಅಂದ್ರೆ ಹೋಗ್ಬೇಡ, ನಂದು ತಪ್ಪು ಕುಡ್ದಿದ್ದು, ಅವ್ರೇನೋ ಹೇಳ್ತಾರ, ಈಗ ಅದಾಗಿದ್ದಾಗ ಹೋತು ಬಿಡು ಹೋಗ್ಲಿ ಅಂತ. ಏನು ಹೇಳ್ತಿ ಇದಕ್ಕೆ? ತಲೆ ಕೆಡಂಗತ್ತಾಗ. ಗಿರ್ಜಿ ನಿನ್ನ ಗಂಡರ ಅದನವ ಏನು ರಾತ್ರಿ ಜಗ್ಗ ಕುಡ್ದ ಬಂದಿದ್ರನ ಅವರು? ಏನು ನೆಟ್ಟಗಿದ್ರ ನಿನ್ನ ಗಂಡ? ಆಗ ಇವ ಎಲ್ಲಿದು ಕುಡ್ದು ಓಲಾಡ್ಕೊತಾನ ಬಂದತ್ತದು. ನೆವ ಬಿಡ ಇವಕ್ಕೆಲ್ಲ, ನೆವ ಒಂದು ಸುಳ. ಹೊಸ ವರ್ಷ ಕುಡಿತೇನೆ ಅಂತೇಳಿ ದಿನಾನು ಅದ ಹೊರೆ ಬದುಕು, ಅದ ಗುಂಪಿ, ಅದ ಕಟ್ಟಿಗೆ ಕೈ ಆಡ್ಕೊಂತ ಕುಂದ್ರದು. ಮತ್ತೇನೈತಿ ಇವತ್ತು ಬೇರೆ ಹೊಸ್ತಾಗಿ ಮತ್ತೆ ಇವಕ್ಕೆ. ಮತ್ತೆ ಬಂದು ಸಮಾಚಾರ ಏನಿಲ್ಲ ಶಾಂತಕ್ಕ. ಅದು ಒಂದು ಈಟು ಕಾಲಿಗೆ ಹಚ್ಕೊಳ್ಳೋ ನೋವಿನ ಎಣ್ಣೆ ಐತನ ನೋಡ್ವಾ, ನನ್ನ ಕಡೆ ಇಲ್ಲ. ನಮ್ಮ ಅತ್ತಿ ಕಡೆ ಅದು ಏನಂತದ ಎಂಥದದು ರಾದಾಗೈತವ ಅದು ಅಕ್ಸರ ರ್ಯಾಪಿಡ್ ಜೆಲ್. ರಂಪಿಡ್ ಜೇಲ್ ಅದನ್ನ ಐತೆ ಅಂತ ನೋಡಿಸ್ಕೊ. ಅಯ್ಯೋ ಶಾಂತಕ್ಕ ಅಂದ್ರೆ ಶಾಂತಕ್ಕ, ಅದು ರ್ಯಾಂಪಿಟ್ ಅಲ್ಲ, ರ್ಯಾಪಿಡ್ ಜೆಲ್. ಜೆಲ್ಲ ಗುಲ್ಲ ಏನೋ ಒಂದು ಒಟ್ಟು ಅದು ಬಿಡು ಹೋಲಿ. ಹೋಗಿ ನಿಂಗೆ ಅಲ್ಲ ಮತ್ತೆ ಕಡೆ ಕೇಳಿಸ್ಕೊ ಹೋಗು. ಶಾಂತಕ್ಕ ಸಿಮ್ಮದ ಬೋನಿಗೆ ಹೋಗಕ್ಕೆ ಹೆದರ್ತೇನೆ ನಾನು. ನೀ ನೋಡಿ ಸಿಮ್ಮದ ಬಾಯ ಕೈಯ ಇಡೋ ಅಂತೀವಲ್ಲೇವ ನಾನು.